ನಮ್ಮ ಭಾರತೀಯ ಪರಂಪರೆಯಲ್ಲಿ ಕೆಲವು ಅಂಶಗಳು ಹಾಸುಹೊಕ್ಕಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಶರೀರಕ್ಕೆ ವ್ಯಾಯಾಮ ಆಗೋದಕ್ಕೆ ಕೆಲವು ಆಚರಣೆಗಳಿದ್ದಾವೆ. ಹಾಗೆಯೇ ನಮ್ಮ ಪರಂಪರೆಯಲ್ಲಿ ತಿಂಗಳಿಗೊಂದು ಹಬ್ಬವನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಹಬ್ಬಗಳು ನಮಗೆ ಬಹಳ ಮನಸ್ಸಿಗೆ ಮುದವನ್ನು ಕೊಡ್ತವೆ. ಅದೇ ಒಂದು ರೀತಿಯಲ್ಲಿ ಹಬ್ಬದ ಸಂದರ್ಭದಲ್ಲಿ ತಿಂಗಳಿಗೊಂದು ಹಬ್ಬ ಬರ್ತವೆ. ಒಂದೊಂದು ಹಬ್ಬಕ್ಕೂ ಒಂದೊಂದು ಅಡುಗೆ ವಿಶೇಷಗಳು ಬೇರೆ ಬೇರೆ ಆಗಿರ್ತವೆ. ಒಂದೊಂದು ಹಬ್ಬಕ್ಕೂ ಬೇರೆ ಬೇರೆ ಅಡುಗೆ ಮತ್ತು ಹಬ್ಬದ ವಿಶೇಷ ಇರೋದರಿಂದ ಬೇರೆ ಬೇರೆ ಅಡುಗೆಗಳನ್ನು ಮಾಡಿ ಊಟ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಪೌಷ್ಟಿಕಾಂಶಗಳು ಕೊರತೆಯನ್ನು ನೀಗೋದಕ್ಕೆ ಬೇಕಾಗಿರ್ತಕ್ಕಂಥ ಅನ್ನಾಂಗಗಳು ಜೀವಸತ್ವಗಳು ನಮ್ಮ ಶರೀರಕ್ಕೆ ಉಪಯೋಗಕ್ಕೆ ಬರ್ತವೆ. ಈಗ ಉದಾಹರಣೆಗೆ ಈಗ ಶಿವರಾತ್ರಿ ಎಲ್ಲಿ ಬೇಸಿಗೆ ಟೈಮಲ್ಲಿ ಶಿವರಾತ್ರಿ ಬರುತ್ತೆ. ಆ ಸಂದರ್ಭದಲ್ಲಿ ಹೆಸರುಬೇಳೆ, ಪಾನಕ ಮತ್ತು ಉಪಹಾರ, ಉಪವಾಸ ಇವೆಲ್ಲ ನಮ್ಮ ಶರೀರಕ್ಕೆ ಒಂದು ವಿಧವಾಗಿರ್ತಕ್ಕಂಥ ಅನ್ನಾಂಗಗಳನ್ನು ಒದಗಿಸ್ತವೆ. ಶಿವರಾತ್ರಿ ಆದ ನಂತರ ಯುಗಾದಿಗೆ ಒಬ್ಬಟ್ಟು, ಹೀಗೆ ಆಮೇಲೆ ಶ್ರೀರಾಮನವಮಿ ಆವಾಗಲೂ ಕೂಡ ಬೇಸಿಗೆ ಕಾಲ ಆಗಿರೋದ್ರಿಂದ ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಜ್ಯೂಸು, ಪಾನಕ, ಹೆಸರುಬೇಳೆ ಇವು ಶರೀರಕ್ಕೆ ನಮ್ಮ ಆರೋಗ್ಯದ ಸಮತೋಲನವನ್ನು ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಬೇರೆ ಬೇರೆ ಹಬ್ಬಗಳಲ್ಲಿ ಬೇರೆ ಬೇರೆ ಅಡುಗೆಯನ್ನು ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಅದು ಪೂರಕವಾಗಿ ಪೌಷ್ಟಿಕಾಂಶಗಳನ್ನು ಒದಗಿಸ್ತಾ ಜೀವಸತ್ವ ಅನ್ನಾಂಗಗಳನ್ನು ಒದಗಿಸ್ತಾ ನಮ್ಮ ಶರೀರದ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇಲ್ಲಿ ಆಸ್ತಿಕತೆ ಮತ್ತು ಆಧ್ಯಾತ್ಮ ಇದಕ್ಕೂ ಸ್ವಲ್ಪ ವ್ಯತ್ಯಾಸ, ಸೂಕ್ಷ್ಮವಾಗಿರ್ತಕ್ಕಂಥ ವ್ಯತ್ಯಾಸವನ್ನು ಕಾಣ್ತೇವೆ. ಆಸ್ತಿಕತೆ ಅಂದರೆ ದೇವರಿದ್ದಾನೆ ಅಂತ ತಿಳ್ಕೊಂಡು ನಂಬಿ ಅದಕ್ಕೆ ಆಚರಣೆಗಳನ್ನು ಮಾಡೋದ್ರಿಂದ ನಮ್ಮ ಶರೀರ ಆರೋಗ್ಯವಾಗಿ ಇರೋದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ಅದರಲ್ಲಿ ಸಿಗುತ್ತೆ. ಆದರೆ ಆಧ್ಯಾತ್ಮ ಇದೆಯಲ್ಲ, ಆಧ್ಯಾತ್ಮ ಇದು ಬಹಳ ವಿಶೇಷವಾದದ್ದು ಮತ್ತು ವಿಶಾಲವಾದದ್ದು ಮತ್ತು ಪರಿಶುದ್ಧವಾಗಿರ್ತಕ್ಕಂಥದ್ದು ಒಂದು ಈ ಸ್ಥಿತಿ ಆಧ್ಯಾತ್ಮ ಅಂತಕ್ಕಂಥದ್ದು. ಇದರಲ್ಲಿ ಆಡಂಬರಗಳಿರೋದಿಲ್ಲ, ಗಲಾಟೆ ಗದ್ದಲಗಳಿರೋದಿಲ್ಲ, ಮತ್ತು ಹೊಡೆದಾಟ ಬಡಿದಾಟಗಳಿರೋದಿಲ್ಲ, ಸಂಘರ್ಷಗಳೇ ಇರೋದಿಲ್ಲ. ನಿಜವಾದ ಆಧ್ಯಾತ್ಮ ಮನುಷ್ಯನನ್ನು ಪರಿಪೂರ್ಣತೆಯೆಡೆಗೆ ನಮ್ಮನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಆಧ್ಯಾತ್ಮ ಅಂತಕ್ಕಂಥದ್ದೇ ಆಗಲಿ, ಆಸ್ತಿಕತೆ ಅನ್ನತಕ್ಕಂಥದ್ದೇ ಆಗಲಿ ನಮ್ಮ ವ್ಯಕ್ತಿಯ ಆರೋಗ್ಯ ಚೆನ್ನಾಗಿರೋದಕ್ಕೂ ಸಾಧ್ಯ ಆಗುತ್ತೆ. ಅದೇ ರೀತಿ ಒಂದು ಕುಟುಂಬ, ಒಂದು ಸಮಾಜ, ಒಂದು ರಾಜ್ಯ, ರಾಷ್ಟ್ರ ಇವುಗಳನ್ನೆಲ್ಲ ಸದೃಢವಾಗಿರೋದಕ್ಕೆ ಈ ಹಬ್ಬ ಹರಿದಿನಗಳು ಆಚರಣೆಗಳು ಇವು ಸಹಾಯಕ್ಕೆ ಬರ್ತವೆ. ಆಮೇಲೆ ಆಧ್ಯಾತ್ಮ ಜೀವಿಗಳೇ ಆಗಲಿ, ಆಸ್ತಿಕರಾಗಿರ್ತಕ್ಕಂಥ ಜೀವಿಗಳೇ ಆಗಲಿ, ಇವರು ದುಶ್ಚಟಗಳಿಂದ ದೂರ ಇರ್ತಾರೆ. ಮತ್ತು ಅವರು ಸಂಘರ್ಷಕ್ಕೆ ಆದಷ್ಟು ಇಳಿಯೋದಿಲ್ಲ. ಅವರಿಗೆ ಒಂದು ವಿಧವಾಗಿರ್ತಕ್ಕಂಥ ಅಗೋಚರವಾದ ಸಂಸ್ಕಾರ ಬೆಳೆದಿರ್ತದೆ. ಆ ಸಂಸ್ಕಾರ ಬೆಳೆಯೋದ್ರಿಂದ ಅವರು ನಿರೋಗಿಗಳಾಗಿರ್ತಾರೆ. ಮತ್ತು ಅಕ್ಕಪಕ್ಕ ಸುತ್ತಮುತ್ತ ವಾತಾವರಣವನ್ನು ಕೂಡ ನಿರೋಗಿಗಳನ್ನಾಗಿ ಮಾಡೋದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ. ಆದ್ದರಿಂದ ನಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಈ ಎಲ್ಲ ಆಧ್ಯಾತ್ಮವಾಗಲಿ ಆಸ್ತಿಕತೆ ಆಗಲಿ ಇವನ್ನ ಮೂಢನಂಬಿಕೆ ಅಂತ ತಿಳ್ಕೊಂಡು ಕೈ ಬಿಡೋದಿದೆಯಲ್ಲ, ಇದು ಬಹಳ ತಪ್ಪು. ಸಮಾಜದಲ್ಲಿ ಆರೋಗ್ಯಕರವಾದ ವಾತಾವರಣ ನಿರ್ಮಾಣ ಆಗಬೇಕು ಅಂತಂದರೆ ಆಧ್ಯಾತ್ಮ ಶಿಕ್ಷಣವನ್ನು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ, ಶಿಕ್ಷಣ ಪದ್ಧತಿಯಲ್ಲಿ, ಪಠ್ಯಪುಸ್ತಕಗಳಲ್ಲಿ ಇವುಗಳನ್ನು ಅಳವಡಿಸಬೇಕು. ಮಕ್ಕಳಿಗೆ ಆಧ್ಯಾತ್ಮ ಜೀವನ ಅಂದರೆ ಏನು, ಅದರ ಬಗ್ಗೆ ಅವರಿಗೆ ವರ್ತನೆಯಲ್ಲಿ ಪರಿವರ್ತನೆ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ಆಧ್ಯಾತ್ಮದ ಮುಖಾಂತರ ಬೋಧನೆ ಮಾಡೋದ್ರಿಂದ ಅಲ್ಲಿ ನಾವು ಇವಾಗ ಸಮಾಜದಲ್ಲಿರ್ತಕ್ಕಂಥ ಏನೇ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳಿಗೂ ಕೂಡ ಅಲ್ಲಿ ಉತ್ತರ ಸಿಗುತ್ತೆ. ಸಮಸ್ಯೆಗಳು ಇರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಆದ್ದರಿಂದ ಆಧ್ಯಾತ್ಮ ಜೀವನ ಉಪಯೋಗ ಇದೆ ಸಮಾಜಕ್ಕೆ ಮತ್ತು ನಮ್ಮ ಶರೀರಕ್ಕೆ, ಮತ್ತು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೋದ್ರಿಂದ ನಾವು ನಮ್ಮ ದೇಶ ನಾವು ಎಲ್ಲ ಆರೋಗ್ಯಕರವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಶರಣಾರ್ಥಿಗಳು.